ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಮೊಬೈಲ್ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ಏನಾದರೂ ಫ್ರೆಂಡ್ಸ್, ನಾರ್ಮಲ್ ಆಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಒಂದು ಕಾಂಟ್ಯಾಕ್ಟ್ಸನ್ನು ನೀವು ಎಲ್ಲಾದರೂ ಒಂದು ಬರ್ದಿಟ್ಬೇಕು ಅಂತ ಅನ್ಕೊಂಡಿರ್ತೀರಾ. ಯಾಕಂದರೆ ನಿಮ್ಮ ಒಂದು ಮೊಬೈಲ್ ಬಂದು ಹ್ಯಾಂಗ್ ಆಗ್ಬೋದು ಅಥವಾ ಸ್ವಿಚ್ ಆಫ್ ಆಗ್ಬೋದು. ಅದೇ ಸಮಯದಲ್ಲಿ ನಿಮಗೆ ಈ ಒಂದು ಕಾಂಟ್ಯಾಕ್ಟ್ಸಲ್ಲಿ ಯಾವುದಾದ್ರೂ ಒಂದು ನಂಬರು ತುಂಬಾ ಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಒಂದು ಮೊಬೈಲನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಆ ಸಮಯದಲ್ಲಿ ನೀವು ಆ ಒಂದು ಕಾಂಟ್ಯಾಕ್ಟ್ಸ್ ಅನ್ನ ಎಲ್ಲಾದ್ರೂ ಬರ್ದಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂಡಿರ್ತೀರಾ. ಸೊ ಫ್ರೆಂಡ್ಸ್, ಇದಕ್ಕೆ ಅಂತಾನೆ ನಾನು ಇವತ್ತು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಒಂದು ಟೋಟಲ್ ಪೂರ್ತಿ ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ ಅನ್ನ ಹೇಗೆ ಒಂದು ಪ್ರಿಂಟ್ ತಗೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಪೂರ್ತಿ ಕಾಂಟ್ಯಾಕ್ಟ್ಸ್ ಅನ್ನ ಯಾವ್ದಾದ್ರು ಒಂದು ಬುಕ್ ಅಲ್ಲಿ ಬರಿಬೇಕು ಅನ್ಕೊಂಡ್ರು ಅಥವಾ ಯಾವ್ದಾದ್ರು ಒಂದು ಪೇಜ್ ಅಲ್ಲಿ ಬರಿಬೇಕು ಅಂದ್ರು ನೀವು ಒಂದೊಂದು ಕಾಂಟ್ಯಾಕ್ಟ್ ಆಗಿ ಓಪನ್ ಮಾಡಿ ಆ ಒಂದು ನಂಬರ್ ಅನ್ನ ಬರಿತಾ ನಿಮ್ಗೆ ತುಂಬಾನೇ ಟೈಮ್ ತಗೊಳುತ್ತೆ, ಹಾಗೆ ತುಂಬಾನೇ ರಿಸ್ಕಿ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ಮುಖಾಂತರ ನಿಮ್ಮ ಒಂದು ಪೂರ್ತಿ ಕಾಂಟ್ಯಾಕ್ಟ್ಸ್, ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಎಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಇದಾವೆ ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ ಒಂದೇ ಒಂದು ಕ್ಲಿಕ್ ಮುಖಾಂತರ ನಾವು ಒಂದು ಪೇಜ್ ಅಲ್ಲಿ ಪ್ರಿಂಟ್ ಔಟ್ ತಗೊಬಹುದು. ಸೊ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನೋ ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದಕ್ಕೋಸ್ಕರ ನೀವು ಒಂದು ಚಿಕ್ಕದಾಗಿರೋ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಹೆಸರು ಸೇವ್ ಕಾಂಟ್ಯಾಕ್ಟ್ಸ್ ಅಂತ. ಈ ಒಂದು ಆಪ್ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ಆಪ್ ಅನ್ನ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಫ್ರೆಂಡ್ಸ್, ಜಸ್ಟ್ ಈ ಒಂದು ಆಪ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪರ್ಮಿಷನ್ ಅನ್ನು ಕೇಳಿದ್ರೆ ಎಲ್ಲ ಒಂದು ಪರ್ಮಿಷನ್ಸ್ ಅನ್ನ ಕೊಟ್ಬಿಡಿ. ನಾನೆಲ್ಲ ಒಂದು ಪರ್ಮಿಷನ್ಸ್ ಅನ್ನ ಕೊಟ್ಟಿದ್ದೀನಿ. ಪರ್ಮಿಷನ್ ಅನ್ನ ಕೊಟ್ಟಾದ್ಮೇಲೆ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪೂರ್ತಿ ಕಾಂಟ್ಯಾಕ್ಟ್ಸ್ ಡಿಸ್ಪ್ಲೇ ಆಗುತ್ತೆ. ಈಗ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಒಂದು ಟ್ರಿಬಲ್ ಡಾಟ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಸೆಲೆಕ್ಟ್ ಆಲ್ ಅಂತಿದೆ ಅಥವಾ ಅನ್ಸೆಲೆಕ್ಟ್ ಆಲ್ ಅಂತಿದೆ. ಈಗ ನೀವು ನೋಡ್ಬೋದು ಅನ್ಸೆಲೆಕ್ಟ್, ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ ಅನ್ಸೆಲೆಕ್ಟ್ ಮಾಡಿದೀವಿ. ನಿಮ್ಗೆ ಯಾವ ಒಂದು ಕಾಂಟ್ಯಾಕ್ಟ್ಸ್ ಮಾತ್ರ ಬೇಕೋ ಆ ಒಂದು ಕಾಂಟ್ಯಾಕ್ಟ್ಸ್ ಮಾತ್ರ ನೀವು ಸಪರೇಟ್ ಆಗಿ ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಫ್ರೆಂಡ್ಸ್, ಪೂರ್ತಿ ಕಾಂಟ್ಯಾಕ್ಟ್ಸ್ ಬೇಕು ಅಂದ್ರೆ ಮೇಲ್ಗಡೆ ಆ ಒಂದು ಟ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ ಸೆಲೆಕ್ಟ್ ಆಗಿರುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಕೆಳಗಡೆ ಒಂದು ಸೇವ್ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ನೋಡ್ಬೋದು XL SX ಅಂತ ಅಥವಾ ODS ಅಥವಾ PDF HTML ಅಥವಾ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ನೀವು ಈ ಒಂದು ಕಾಂಟ್ಯಾಕ್ಟ್ಸ್ ಅನ್ನ ಕನ್ವರ್ಟ್ ಮಾಡ್ಕೊಬಹುದು. ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಒಂದು ಟೆಕ್ಸ್ಟ್ ಫಾರ್ಮೆಟ್. ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, TXT ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲಿ ರೆಡಿ ಆಗಿರುತ್ತೆ. ಈಗ ಫ್ರೆಂಡ್ಸ್, ಈ ಒಂದು ಆಪ್ ಅನ್ನ ಕ್ಲೋಸ್ ಮಾಡ್ಬಿಡಿ. ಈಗ ನಿಮ್ಮ ಒಂದು ಮೊಬೈಲ್ ನಲ್ಲಿ ಫೈಲ್ ಮ್ಯಾನೇಜರ್ ಅನ್ನೋ ಒಂದು ಆಪ್ ಇದ್ದೇ ಇರುತ್ತೆ. ಆ ಒಂದು ಆಪ್ ಅನ್ನು ಓಪನ್ ಮಾಡಿ. ನಿಮ್ಮ ಒಂದು ಇಂಟರ್ನಲ್ ಸ್ಟೋರೇಜ್ ಅನ್ನು ಓಪನ್ ಮಾಡಿ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ಸೇವ್ಡ್ ಕಾಂಟ್ಯಾಕ್ಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಫೋಲ್ಡರ್ ಅನ್ನು ಓಪನ್ ಮಾಡಿ. ನೀವು ಕ್ರಿಯೇಟ್ ಮಾಡಿರೋ ಒಂದು TXT ಫೈಲು ಈಗ ಇಲ್ಲಿ ರೆಡಿ ಆಗಿರುತ್ತೆ. ಈಗ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನೀವು ಗಮನಿಸಬಹುದು ಫ್ರೆಂಡ್ಸ್, ಫಸ್ಟ್ ನಿಮಗೆ ನೇಮು, ಅದ್ರ ಪಕ್ಕದಲ್ಲಿ ಆ ಒಂದು ನೇಮ್ನ ಒಂದು ನಂಬರು, ನಿಮ್ಮ ಒಂದು ಪೂರ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲಿ ಸೇವ್ ಆಗಿರುತ್ತೆ. ಈಗ ಫ್ರೆಂಡ್ಸ್, ಈ ಒಂದು ಪೇಜ್ ಅನ್ನ ನೀವು ನಿಮ್ಗೆ ಹತ್ರದಲ್ಲಿರೋ ಒಂದು ಸೈಬರ್ ಸೆಂಟರ್ ಅಲ್ಲಿ ಕೊಟ್ಟು ಈ ಒಂದು ಪೇಜ್ ಅನ್ನ ನೀವು ಪ್ರಿಂಟ್ ಔಟ್ ತಗೊಬಹುದು. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಒಂದು ಪೂರ್ತಿ ಕಾಂಟ್ಯಾಕ್ಟ್ಸ್ ಅನ್ನ ಒಂದೇ ಒಂದು ಕ್ಲಿಕ್ ಅಲ್ಲಿ ಪ್ರಿಂಟ್ ಔಟ್ ತಗೊಂಡು ನಿಮ್ಗೆ ಸೇಫ್ ಆಗಿರೋ ಜಾಗದಲ್ಲಿ ಇಟ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ, ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ.